Dear students, in this class, let us read the lesson There is a Girl by the Tracks by Devan Kanal. There is a Girl by the Tracks. ಈ ಪಾಠವನ್ನು ನಾವು ಓದಿ ಈ ಲೆಸನ್ನ ಅರ್ಥವನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಪಾಠದಲ್ಲಿ ಬರುವ ಎಲ್ಲ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಫಸ್ಟ್ ಪ್ಯಾರಾಗ್ರಾಫನ್ನು ನೀವೀಗ ನಿಮ್ಮ ಟೆಕ್ಸ್ಟಲ್ಲೂ ನೋಡ್ಬೋದು, ಇಲ್ಲಿಯೂ ಸಹ ನೋಡ್ಬೋದು. ಪ್ರತಿ ವರ್ಡನ್ನು ನೋಡಿ, ಫಾಲೋ ಈಚ್ ಆಫ್ ದ ವರ್ಡ್ ಇನ್ ದ ಪ್ಯಾರಾಗ್ರಾಫ್. As the Mumbai suburban electric train made its 22nd 6:32 p.m. halt at a station, commuters swarmed out and into its 12 packed coaches. It's a regular scene in and around India's most populated metropolis. Having just managed to squeeze herself into a ladies' compartment, 21-year-old call center executive Roma Talreja tried to settle into a corner near the door. The train hurtled ahead and Roma, jammed between other women, was trying to find some space to stand safely on when she suddenly got pushed, lost her tenuous foothold and panicked. The line by line meaning nodona. As the Mumbai suburban electric train made its 22nd 6:32 p.m. halt at the station, ಮುಂಬೈ ಉಪನಗರದಲ್ಲಿ ಈ ಟ್ರೈನು ಸುಮಾರು 20 ಸೆಕೆಂಡ್ಸ್ ಮಾತ್ರ ನಿಂತಿತ್ತು. ಸುಮಾರು ಸಮಯ 6:32 p.m. 6:32 ಸಮಯ, ಸಾಯಂಕಾಲ 6:32 ಸಮಯ. ಕಮ್ಯೂಟರ್ ಸ್ವಾಮ್ಡ್ ಔಟ್ ಆ್ಯಂಡ್ ಇನ್. ಆ ಸಂದರ್ಭದಲ್ಲಿ ಪ್ರಯಾಣಿಕರು ಒಳಗೆ ಹೋಗ್ತಾ ಇದ್ರು. ಕಮ್ಯೂಟರ್ಸ್ ಮೀನ್ಸ್ ಹೇಳ್ತೀವಿ ಪರ್ಸನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ, ಪ್ರತಿದಿನ ಕೆಲಸಕ್ಕೆ ಹೋಗುವ ವ್ಯಕ್ತಿ ಅಂದರೆ ಪ್ರಯಾಣಿಕರು ಒಳಗೆ ಹೋಗ್ತಾ ಇದ್ರು, ಹೊರಗೆ ಬರ್ತಾ ಇದ್ರು. ಹೌ ಮೆನಿ ಕೋಚಸ್ ವರ್ ದೇರ್ ವರ್ 12 ಕೋಚಸ್. ಇಟ್ಸ್ ಅ ರೆಗ್ಯುಲರ್ ಸೀನ್. ಇದೊಂದು ನಿತ್ಯದ ದೃಶ್ಯ ಅಲ್ಲಿ. In the India's most populated metropolis means metropolitan city, that is largest city, Mumbai. Having just managed to squeeze herself into ladies compartment, ಹೇಗೋ ಕಷ್ಟಪಟ್ಟು ಆಕೆ ಒಳಗೆ ನಮ್ಮ ಲೇಡೀಸ್ ಕಂಪಾರ್ಟ್ಮೆಂಟ್ನ ಒಳಗೆ ಪ್ರವೇಶಿಸಿದ್ದಳು. ಯಾರಕ್ಕೆ? ಶಿ ವಾಸ್ 21-year-old ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. 21 ವರ್ಷದ ಕಾಲ್ ಸೆಂಟರ್ನ ಒಬ್ಬಳು ಕೆಲಸ ಮಾಡುವವಳು. ಎಕ್ಸಿಕ್ಯೂಟಿವ್, ಶಿ ಈಸ್ ಎಕ್ಸಿಕ್ಯೂಟಿವ್ ವರ್ಕಿಂಗ್ ದರ್ ಇನ್ ದ ಕಾಲ್ ಸೆಂಟರ್. ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ಳು. ವಾಟ್ ಇಸ್ ಹರ್ ನೇಮ್? ರೋಮಾ ತಲ್ರೇಜಾ. Tried to settle into a corner near the door. The train hurtled ahead and Roma jammed between other women. ಇಬ್ಬರು ಮಹಿಳೆಯರ ಮಧ್ಯೆ ಆಕೆ ಜಾಮ್ ಆಗಿದ್ದು, ಸಿಕ್ಕಿ ಹಾಕಿಕೊಳ್ಳು. ಟ್ರೈನ್ ಮುಂದೆ ಹೋಗ್ತಾ ಇತ್ತು. ಹರ್ಟಲ್ಡ್, ಗೋ ಫಾಸ್ಟ್. ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಪ್ಲೇಸ್ ಟು ಸ್ಟ್ಯಾಂಡ್ ಸೇಫ್ಲಿ. ಸುರಕ್ಷಿತವಾಗಿ ನಿಲ್ಲುವುದಕ್ಕೆ ಆಕೆ ಪ್ರಯತ್ನ ಮಾಡ್ತಾ ಇದ್ಲು. ವೆನ್ ಶಿ ಸಡನ್ಲಿ ಗಾಟ್ ಪುಷ್ಡ್. ಆ ಸಂದರ್ಭದಲ್ಲಿ ಆಕೆ ತಳ್ಳಲ್ಪಟ್ಟಳು. ಆಕೆಯನ್ನು ಯಾರೋ ದೂಡಿದಂತಾಯಿತು. ಶಿ ಗಾಟ್ ಪುಷ್ಡ್. ಲಾಸ್ಟ್ ಹರ್ ಟೆನ್ಯೂಸ್ ಫುಟ್ಹೋಲ್ಡ್. ಟೆನ್ಯೂಸ್ ಮೀನ್ಸ್ ವೀಕ್. ಬಹಳ ಕಷ್ಟದಿಂದ ನಿಂತಿದ್ದು, ಸರಿ ನಿಲ್ಲಕ್ಕೂ ಆಗಿರಲಿಲ್ಲ. ಬ್ಯಾಲೆನ್ಸನ್ನು ಕಳ್ಕೊಂಡು ಬೀಳುವ ಸ್ಥಿತಿಗೆ ತಲುಪಿದ್ಲು. ಆ್ಯಂಡ್ ಪ್ಯಾನಿಕ್ಡ್, ಗಾಬರಿಗೊಂಡಳು. ಮುಂದಿನ ಪ್ಯಾರಾಗ್ರಾಫ್. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದ ಸ್ಟೀಲ್ ರೈಲಿಂಗ್ ಅಬೌವ್. ಅಲ್ಲೇ ಮೇಲೆ ಇದ್ದ ಸ್ಟೀಲ್ ರೈಲ್ ರಾಡನ್ನು ಆಕೆ ಹಿಡಿಯುವುದಕ್ಕೆ ಪ್ರಯತ್ನಿಸಿದ್ಲು. ಬಟ್ ಫೈಂಡಿಂಗ್ ಓನ್ಲಿ ಏರ್. ಆದರೆ ಏನೂ ಕೈಗೆ ಸಿಕ್ಕಿಲ್ಲ, ಗಾಳಿ ಮಾತ್ರ. ರೋಮಾ ಥ್ರೋನ್ ಔಟ್ ಆಫ್ ದ ಕೋಚ್. ಕೋಚ್ ಅಂದರೆ ಆ ಕಂಪಾರ್ಟ್ಮೆಂಟ್ನಿಂದ, ಟ್ರೈನ್ನ ಡಬ್ಬಿಯಿಂದ ಎಸೆಯಲ್ಪಟ್ಟಳು. ಕೋಚ್ ಅಂತ ಹೇಳ್ತೀವಿ. ಶಿ ವಾಸ್ ಥ್ರೋನ್ ಔಟ್. ದ ಕ್ಲಾಟರಿಂಗ್ ರಾರ್ ಆಫ್ ದ ಟ್ರೈನ್. ಶಬ್ದ ಮಾಡ್ತಿದ್ದಂಥ ಟ್ರೈನ್ನ ಶಬ್ದ. ರಾರ್ ಅಂದರೆ ಶಬ್ದ ಅಂತಲೇ, ಗರ್ಜನೆ. ಮಫಲ್ಡ್ ದ ಥಡ್. ಸೈಲೆಂಟ್ ಮಾಡಿತ್ತು ಆ ಶಬ್ದವನ್ನು. ಥಡ್ ಅಂದರೆ ಇಲ್ಲಿ ಶಬ್ದ, ಸೌಂಡ್. ಸೈಲೆಂಟ್ ಮಾಡಿತ್ತು ಅಂದರೆ ಬಿದ್ದ ಶಬ್ದ ಯಾರಿಗೂ ಕೇಳಲಿಲ್ಲ. ಆಫರ್ ಫಾಲ್ ಆನ್ ಟು ದ ಗ್ರೌಂಡ್ ಮೋರ್ ದ್ಯಾನ್ ಅ ಮೀಟರ್ ಬಿಲೋ. ಸುಮಾರು 1 ಮೀಟರ್ ಎತ್ತರದಿಂದ ಆಕೆ ಬಿದ್ದಿದ್ದಳು. 1 ಮೀಟರ್ ಕೆಳಕ್ಕೆ ಬಿದ್ದಳು ಟ್ರೈನಿಂದ. ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ಅನ್ಕಾನ್ಷಿಯಸ್ ಆಗಿಬಿಟ್ಟು ಆಕೆ ಪ್ರಜ್ಞೆಯನ್ನು ಕಳೆದುಕೊಂಡು. ಸೆನ್ಸ್ಲೆಸ್ ಅಂದರೆ ಪ್ರಜ್ಞೆಯನ್ನು ಕಳೆದುಕೊಳ್ಳು. ಥರ್ಡ್ ಸ್ಟ್ಯಾನ್ಸ್ ಪ್ಯಾರಾಗ್ರಾಫ್ ನೋಡಿ. ಥರ್ಡ್ ಪ್ಯಾರಾಗ್ರಾಫ್. ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಟ್ರೈನ್ ಸ್ಪೀಡಿಂಗ್ ಇನ್ ದ ಆಪೋಸಿಟ್ ಡಿರೆಕ್ಷನ್. ವಿರುದ್ಧ ದಿಕ್ಕಿನಲ್ಲಿ ಬರ್ತಿದ್ದ ಇನ್ನೊಂದು ಟ್ರೈನ್ ಸ್ಪೀಡ್ ಆಗಿತ್ತು. ಅದು ಆಪೋಸಿಟ್ ಡಿರೆಕ್ಷನಲ್ಲಿ ಬರ್ತಾ ಇತ್ತು. 20-year-old ಬಲೇಶ್ವರ್ ಮಿಶ್ರಾ ಕುಡಂಟ್ ಬಿಲೀವ್. 20 ವರ್ಷ ವಯಸ್ಸಿನ 20 years old ಬಲೇಶ್ವರ್ ಮಿಶ್ರಾ ನಂಬದಾದ. ಕುಡಂಟ್ ಬಿಲೀವ್ ವಾಟ್ ಹ್ಯಾಡ್ ಸೀನ್ ಜಸ್ಟ್. ಈಗಷ್ಟೇ ಅವನು ನೋಡಿದ್ದ. ಅ ಯಂಗ್ ವುಮನ್ ಇನ್ ದ ಬ್ಲ್ಯಾಕ್ ಸಲ್ವಾರ್ ಕಮೀಸ್ ಧರಿಸಿದ. ಸಲ್ವಾರ್ ಕಮೀಸ್ ಅಂದರೆ ಚೂಡಿದಾರ್ ಅಂತ ಇಟ್ಕೊಳ್ಳಿ. ಆಕೆ ಧರಿಸಿದ ಡ್ರೆಸ್ ಅದು ಚೂಡಿದಾರ್ ಆಗಿತ್ತು. ಒಂದು ಯಂಗ್ ವುಮನ್, ದಟ್ ಈಸ್ ರೋಮಾ ತಲ್ರೇಜಾ, ಲೈಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ನ ಪಕ್ಕದಲ್ಲಿ ಬಿದ್ದಿರುವುದು. ಲೈಯಿಂಗ್ ಅಂದರೆ ಬಿದ್ದಿದ್ದಳು. ಮೀನ್ ವೈಲ್ ಗ್ಯಾಸ್ಪ್ ಅಂದರೆ ನಿಟ್ಟುಸಿರುಗಳು. ಸ್ಕ್ರೀಮ್ಸ್ ಕಿರುಚಾಟ. ಇಮ್ಯಾನಿಟೆಡ್ ಹೊರಹೊಮ್ಮು. ಫ್ರಮ್ ಹಿಸ್ ಕಂಪಾರ್ಟ್ಮೆಂಟ್, ಅವನ ಕಂಪಾರ್ಟ್ಮೆಂಟಿಂದ ನಿಟ್ಟುಸಿರುಗಳು ಮತ್ತು ಬೇರೆ ಬೇರೆ ವಿಧದ ಶಬ್ದಗಳು ಜನರಿಂದ ಹೊರಹೊಮ್ಮಿದವು. ದೆರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಪ್ರತಿಯೊಬ್ಬರು ಕೂಗಿದ್ದು ಒಂದೇ. ದ ವಾಯ್ಸಸ್ ಕ್ರೈಡ್ ಔಟ್ ದೆರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ ಮೇಲೆ ಒಬ್ಬಳು ಹುಡುಗಿದ್ದಾಳೆ. ಫೋರ್ತ್ ಪ್ಯಾರಾಗ್ರಾಫ್. ಇಂಪಲ್ಸಿವ್ಲಿ, ಹಿಂದೆ ಮುಂದೆ ಯೋಚಿಸದೆ, ಬಲೇಶ್ವರ್ ವೆಂಟ್ ಅಂಡ್ ಗ್ರಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕ್ಲಿ. ತಕ್ಷಣ ತಡ ಮಾಡದೆ ಆತ ಎಮರ್ಜೆನ್ಸಿ ಚೈನನ್ನು ಎಳೆದ. ಪುಲ್, ಇಟ್ ಇಸ್ ದ ಆಪೋಸಿಟ್ ವರ್ಡ್ ಫಾರ್ ಪುಲ್. ಪುಷ್ ಇಸ್ ದ ಆಪೋಸಿಟ್ ವರ್ಡ್. ಈ ಟ್ರೈ ಟು ಪುಲ್ ದ ಎಮರ್ಜೆನ್ಸಿ ಟ್ರೈನ್ ಇಟ್ ಡೌನ್ ಫ್ರಾಂಟಿಕ್ಲಿ. ಪರಿಣಾಮ ಏನೇ ಆಗಲಿ, ಯಾವ ಭರವಸೆ ಇಲ್ಲ ಅವನಿಗೆ ಟ್ರೈನ್ ನಿಲ್ಲುತ್ತೆ ಅಂತೇಳಿ, ಆದರೂ ಸಹ ಅದನ್ನು ಎಳೆದ. ದ ಟ್ರೈನ್ ಸ್ಕ್ರೀಚ್ಡ್ ಸ್ಲೋಯಿಂಗ್ ಡೌನ್.
ಟ್ರೈನ್ ಸ್ಕ್ರೀಚ್ ಚೀರುತ್ತಾ ಶಬ್ದ ಮಾಡುತ್ತೆ, ಅದು ನಿಲ್ಲುವಾಗ ಶಬ್ದ ಮಾಡುತ್ತೆ. ಆ ಸ್ಕ್ರೀಚ್ ಸೌಂಡ್ ಮಾಡುತ್ತಾ ಸ್ಲೋ ಡೌನ್ ಆಯಿತು, ನಿಂತಿಲ್ಲ ಆದರೂ ಸಹ ಸ್ಲೋ ಆಯಿತು ಟ್ರೈನ್. ಈ ದೆನ್ ಸರ್ವೇಡ್ ದ ಕಂಪಾರ್ಟ್ಮೆಂಟನ್ನು ಪೂರ್ತಿ ನೋಡಿದವನು. ಸರ್ವೆ ಅಂದರೆ ಇಲ್ಲಿ ಸರ್ವೇ ದ ಕಂಪಾರ್ಟ್ಮೆಂಟ್ ಫುಲ್ ಆಫ್ ವೇರಿ ಫೇಸಸ್, ವರೀಡ್ ಫೇಸಸ್. ವೇರಿ ಮೀನ್ಸ್ ವರೀಡ್ ಫೇಸಸ್. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಈ ಸೆಂಟೆನ್ಸನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಪ್ರತಿಯೊಬ್ಬರು ಹೇಳಿದ ಹೋಗೋಣ, ಅವಳಿಗೆ ಸಹಾಯ ಮಾಡೋಣ ಅಂತ ಅವನು ಹೇಳಿದ. ಪ್ರತಿಯೊಬ್ಬರಲ್ಲಿ ಅವನು ಕೇಳಿದ. ಹೀ ಶೌಟೆಡ್ ಬಟ್ ನೋ ಬಡಿ ವಾಲಂಟಿಯರ್ಸ್. ಆದರೆ ಯಾರೂ ಮುಂದೆ ಬರಲಿಲ್ಲ. ವಾಲಂಟಿಯರ್ ಅಂದ್ರೇನು? ಸ್ವಯಂ ಸೇವೆ, ಸ್ವ ಇಚ್ಛೆಯಿಂದ ಮುಂದೆ ಬರುವುದು. ನೋ ಬಡಿ ವಾಲಂಟಿಯರ್ಡ್. ಅಫ್ರೈಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್, ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್ ಪರ್ಹ್ಯಾಪ್ಸ್. ಅವರಿಗೆ ಸಮಸ್ಯೆ ಆಗಬಹುದು. ಇನ್ಕನ್ವೀನಿಯನ್ಸ್ ಅಂದರೆ ಗೆಟಿಂಗ್ ಇನ್ ಟು ಪ್ರಾಬ್ಲಮ್. ಪರ್ಹ್ಯಾಪ್ಸ್ ಈ ರೀತಿ ಸಹಾಯ ಮಾಡಲಿಕ್ಕೆ ಹೋದರೆ ಸಮಸ್ಯೆ ಆಗ್ಬೋದು ಅನ್ನೋ ಭಾವನೆಯಲ್ಲಿ ಅವರು ಯಾರೂ ಸಹಾಯಕ್ಕೆ ಬಂದಿಲ್ಲ. ಪ್ಯಾರಾಗ್ರಾಫ್ 5. ಹಿಸ್ ಹಾರ್ಟ್ ಹ್ಯಾಮರಿಂಗ್ ಹಿಸ್ ಚೆಸ್ಟ್, ಬಲೇಶ್ವರ್ ಶೌಟ್ ಹಿಮ್ಸೆಲ್ಫ್ ಟು ದ ಡೋರ್. ಅವನು ಎದೆ ಬಡಿದುಕೊಳ್ತಾ ಇತ್ತು. ಹ್ಯಾಮರಿಂಗ್ ಇಸ್ ಚೆಸ್ಟ್, ಹ್ಯಾಮರಿಂಗ್ ಅಂದರೆ ಇಲ್ಲಿ ಹೊಡೆದುಕೊಳ್ಳು, ಎದೆ ಹೊಡೆದುಕೊಳ್ತಾ ಇತ್ತು. ಬಲೇಶ್ವರ್ ಶೌಟ್ ಹಿಮ್ಸೆಲ್ಫ್ ಟು ದ ಡೋರ್ ಹತ್ತಿರಕ್ಕೆ ಅವನು ವೇಗವಾಗಿ ಹೋದ. ಜಂಪ್ಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್. ಆ ಟ್ರೈನಿಂದ ವೇಗವಾಗಿ ಹೋಗ್ತಿದ್ದ ಟ್ರೈನಿಂದ ಹೊರ ಹಾರಿದ. ಜಂಪ್ಡ್ ಆಫ್, ಟ್ರೈನ್ ಇನ್ನೂ ಮೂಮೆಂಟಲ್ಲೇ ಇತ್ತು, ಓಡ್ತಾ ಇತ್ತು ಟ್ರೈನ್. ಓಡುತ್ತಿರುವ ಟ್ರೈನಿಂದ ಆತ ಹಾರಿದ. ಆ್ಯಸ್ ಹಿ ಲ್ಯಾಂಡೆಡ್ ಆನ್ ದ ಗ್ರೌಂಡ್, ಕೆಳಗೆ ಹಾರಿ ನಿಂತ ತಕ್ಷಣ ಬರ್ಸ್ಟ್ ಅಪ್ ಪೇನ್ ಶಾರ್ಟ್ ಅಪ್ ಇನ್ ಹಿಸ್ ಆ್ಯಂಕಲ್ಸ್. ಅವನ ಆ್ಯಂಕಲ್ಗಳಲ್ಲಿ, ಮೊಣಕಾಲುಗಳಲ್ಲಿ ನೋವು ಒಂದೇ ಸಮನೆ ಬರ್ತಾಯಿತ್ತು. ಯಾಕಂದರೆ ಅವನು ವೇಗವಾಗಿ ಹೋಗ್ತಿದ್ದ, ವೇಗವನ್ನು ಪಡೆದುಕೊಳ್ಳುತ್ತಿದ್ದ ಟ್ರೈನಿಂದ ಹಾರಿದ್ರಿಂದ ಮೊಣಕಾಲಿನಲ್ಲಿ ನೋವು ಬಂತು ಅವನಿಗೆ. ಮೊಣಕಾಲು ಕೆಳಗೆ, ನೀಯ ಕೆಳಗೆ ಆ್ಯಂಕಲ್. ಮೊಣಕಾಲು ಮತ್ತು ಆ್ಯಂಕಲ್ ಅಂದರೆ ಕೆಳಗೆ, ಮೊಣಕಾಲಿಗಿಂತ ಕೆಳಗಿನ ಗಂಟು, ಅಲ್ಲಿ ನೋವು ಬಂತು. ಬಟ್ ದೆರ್ ವಾಸ್ ನೋ ರಿಯಲ್ ಡ್ಯಾಮೇಜ್. ಆದರೆ ಅಂಥ ಡ್ಯಾಮೇಜ್ ಏನೋ ಅವನಿಗೆ ಆಗಿರಲಿಲ್ಲ, ಯಾವ ಗಾಯವೂ ಆಗಿರಲಿಲ್ಲ. ಹಿ ಗಾಟ್ ಅಪ್ ಟು ಫೈಂಡ್ ಪಾರ್ಟ್ ಆಫ್ ಹಿಸ್ ಓಲ್ಡ್ ರಬ್ಬರ್ ಸ್ಲಿಪ್ಪರ್ ಸೋಲ್ ಟೋನ್ ಆಫ್. ಹರಿದ ಅವನ ಸ್ಲಿಪ್ಪರ್ನ ಇನ್ನೊಂದು ಸ್ಲಿಪ್ಪರ್ ಎಲ್ಲಿದೆ ಅಂತ ಅವನು ನೋಡಿದ. ಆ್ಯಸ್ ಅ ರಿಸಲ್ಟ್ ಆಫ್ ಹಿಸ್ ಫಾಲ್, ಬಿದ್ದಿದ್ದರಿಂದ ಅವನ ಸ್ಲಿಪ್ಪರ್ ಸಹ ಡ್ಯಾಮೇಜ್ ಆಗಿತ್ತು ಅಂತ ಅರ್ಥ. ಬಟ್ ಬಲೇಶ್ವರ್ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್. ಅವನು ಪುನಃ ಓಡಲಾರಂಭಿಸಿದ. ಸ್ಪ್ರಿಂಟ್ ಅಂದರೆ ಇಲ್ಲಿ ರನ್. ಹಿ ಸ್ಟಾರ್ಟೆಡ್ ಟು ರನ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್ ಆ್ಯಸ್ ಇಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಅಗೈನ್ ಆ್ಯಂಡ್ ಡಿಸಪಿಯರ್ಡ್. ಆ ಟ್ರೈನ್ ವೇಗವಾಗಿದ್ದರಿಂದ ಅವನು ಹಾರಿದ್ದು ಆಕೆ ಬಿದ್ದ ಸ್ಥಳಕ್ಕಿಂತ ಸ್ವಲ್ಪ ದೂರವಾಗಿತ್ತು. ಹಾಗಾಗಿ ಅವನು ಪುನಃ ಹಿಂದೆ ಓಡಿ ಬರಬೇಕಾಗಿತ್ತು. ಹಿ ಸ್ಟಾರ್ಟೆಡ್ ಸ್ಪ್ರಿಂಟ್ ಬ್ಯಾಕ್, ಓಡುವುದನ್ನು ಪುನಃ ಆರಂಭಿಸಿದ. ರೋಮ ತಲ್ರೇಜ ಬಿದ್ದ ಸ್ಥಳಕ್ಕೆ ಓಡಿ ಬರುವುದಕ್ಕಾಗಿ ಪುನಃ ಆರಂಭಿಸಿದ. ನೆಕ್ಸ್ಟ್ ಪ್ಯಾರಾಗ್ರಾಫ್ 6. Baleshwar was so far away from Roma, he couldn't see her. I hope I am not too late. ಈ ಸೆಂಟೆನ್ಸನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಅವನು ಎಷ್ಟು ದೂರದಲ್ಲಿದ್ದ ಅಂದರೆ ಅವನು ರೋಮ ತಲ್ರೇಜ ಅಥವಾ ಹುಡುಗಿನ ನೋಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದರಿಂದ ಅವನ ಮನಸ್ಸಲ್ಲಿ ಹೀಗೆ ಅಂದುಕೊಂಡ. He thought in his mind, I hope I am not too late. He said this one to himself. Gasping for breath, ಉಸಿರಾಡೋದು ಕಷ್ಟ ಆಗಿತ್ತು ಅವನಿಗೆ ಓಡುವ ವೇಗದಲ್ಲಿ. ಆಫ್ಟರ್ ರನ್ನಿಂಗ್ ಫಾರ್ ಸೆವೆರಲ್ ಮಿನಿಟ್ಸ್, ಹಲವು ಮಿನಿಟ್ಸ್ ಓಡಿದ ನಂತರ ಹಿ ಫೌಂಡ್ ಹರ್ ಸ್ಪ್ರೌಲ್ಡ್. ನೋಡಿ ಆ ವರ್ಡನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಸ್ಪ್ರೌಲ್ಡ್ ಮೀನ್ಸ್ ಟು ಲೈ ಹ್ಯಾಂಡ್ ಸ್ಟ್ರೆಚ್ ಡೌನ್, ಕೈಗಳನ್ನು ವಿಸ್ತರಿಸಿ ಮಲಗಿರುವುದು. ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್ ಪಕ್ಕದಲ್ಲಿ ಆಕೆ ಕೈ ಕಾಲುಗಳನ್ನು ಹರಡಿ ಬಿದ್ದುಕೊಂಡಿದ್ದಳು. ಬೆಹಂಜಿ ಆಪ್ಟಿಕ್ ಹೈ, ಅಂಡರ್ಲೈನ್ ಮಾಡಿ ಅದನ್ನು. ಬೆಹಂಜಿ ಆಪ್ಟಿಕ್ ಹೈ ಆಸ್ಟ್ ಸಿಸ್ಟರ್ ಆರ್ ಯು ಓಕೆ, ಚೆನ್ನಾಗಿದೆಯಾ ಅಂತ ಹಿಂದಿಯಲ್ಲಿ ಯಾವ ವರ್ಡ್ ಇದೆ ನೋಡಿ ಸೆಂಟೆನ್ಸ್. ಬೆಹಂಜಿ ಆಪ್ಟಿಕ್ ಹೈ, ಸಹೋದರಿ ಚೆನ್ನಾಗಿದೆಯಾ. ಆರ್ ಯು ಓಕೆ ಸಿಸ್ಟರ್. ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್, ಆದರೆ ಯಾವ ಪ್ರತಿಕ್ರಿಯೆ ಇರಲಿಲ್ಲ. ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್. ದೇ ವರ್ ಅಲೋನ್ ಸಮ್ವೇರ್ ಬಿಟ್ವೀನ್ 2 stations 5 kilometers ಅಪಾರ್ಟ್ ಇನ್ ಥಾಣೆ ಡಿಸ್ಟ್ರಿಕ್ಟ್ ವಿಚ್ ಬಾರ್ಡರ್ಸ್ ಮುಂಬೈ. ಮುಂಬೈಗೆ ಬಾರ್ಡರ್ ಆಗಿರುವಂಥ ಥಾಣೆ ಡಿಸ್ಟ್ರಿಕ್ಟ್ ಮತ್ತು ಮುಂಬೈ ಮಧ್ಯೆ ಈ ಘಟನೆ ನಡೆದಿತ್ತು. ಸುಮಾರು 5 kilometers ಥಾಣೆ ಡಿಸ್ಟ್ರಿಕ್ಟಿಂದ ದೂರದಲ್ಲಿ, ಮುಂಬೈಯ ಬಾರ್ಡರ್ ಹತ್ತಿರ. ಸೊ ಈ ಘಟನೆ ನಡೆದಿತ್ತು. ನೆಕ್ಸ್ಟ್ ಪ್ಯಾರಾಗ್ರಾಫ್ಗೆ ಹೋಗುವ ಮೊದಲು ಅಲ್ಲಿರುವ ವರ್ಡ್ಸ್ ನೋಡಿ. ಶವ್ ಮೀನ್ಸ್ ಪುಷ್ ರಫ್ಲಿ, ಸ್ಪ್ರಿಂಟ್ ರನ್ ವೆರಿ ಫಾಸ್ಟ್, ಸ್ಪ್ರೌಲ್ಡ್ ಲೈ ಸ್ಟ್ರೆಚ್ಡ್, ಗ್ಯಾಶ್ ಅ ಡೀಪ್ ಕಟ್. ಈ ವರ್ಡ್ಸನ್ನು ನಾವು ಈಗಾಗಲೇ ನೋಡಿದ್ವಿ. ಪ್ಯಾರಾಗ್ರಾಫ್ 7 ನೋಡಿ. ಬಲೇಶ್ವರ್ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್ ಔಟ್ ಆಫ್ ದ ಗ್ಯಾಶ್ ಬಿಹೈಂಡ್ ದ ಯಂಗ್ ವುಮನ್ಸ್ ಹೆಡ್. ಇಲ್ಲಿ ಬಲೇಶ್ವರ್ ಆಕೆಯನ್ನು ನೋಡಿದ. ಆಕೆಯ ತಲೆಯ ಹಿಂಭಾಗದಲ್ಲಿ ಆದ ಗಾಯ, ಗ್ಯಾಶ್ ಮೀನ್ಸ್ ಎ ವುಂಡ್, ತಲೆಯ ಹಿಂಭಾಗದಲ್ಲಿ ಆದ ಗಾಯದಿಂದ ರಕ್ತ ಸುರಿತಾಯಿತು. ಬ್ಲಡ್ ಫ್ಲೋಯಿಂಗ್ ಔಟ್ ಆಫ್ ದ ಗ್ಯಾಶ್. ಸೇಯಿಂಗ್ ಅ ಸೈಲೆಂಟ್ ಪ್ರೇಯರ್, ನಿಶಬ್ದವಾಗಿ ಪ್ರಾರ್ಥನೆ ಮಾಡಿದ ಆತ. ಹಿ ಲಿಫ್ಟೆಡ್ 5 foot to 50 kilo ರೋಮ ಜಿಂಜರ್ಲಿ, ಬಹಳ ಭಯದಿಂದಲೇ. ಜಿಂಜರ್ಲಿ ಮೀನ್ಸ್ ವಿತ್ ಫಿಯರ್. ಹಿ ಹ್ಯಾಡ್ ಲಿಟಲ್ ಫಿಯರ್, ಭಯವು ಅವನಿಗೆ ಆಗ್ತಾಯಿತ್ತು. ಆದರೂ ಸಹ ಅನಿವಾರ್ಯವಾಗಿ ಆಕೆಯನ್ನು ಎತ್ಕೊಂಡ. ಆಕೆ ಈಗ ಪ್ರಜ್ಞಾಹೀನಳು. ಶಿ ಹ್ಯಾಸ್ ನೋ ಕಾನ್ಷಿಯಸ್ನೆಸ್, ಶಿ ಈಸ್ ಅನ್ಕಾನ್ಷಿಯಸ್. ಸೊ ಶಿ ವಾಸ್ 5 foot tall, 5 ಅಡಿ ಸ್ವಲ್ಪ ಹೆಚ್ಚು ಆಕೆ ಉದ್ದವಿದ್ದು. 50 ಕಿಲೋಗ್ರಾಮ್ನಷ್ಟು ಆಕೆಯ ಭಾರ ಆಗಿತ್ತು. ಆ್ಯಂಡ್ ಮೇಡ್ ಇಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಗಳನ್ನು ದಾಟಿ ಆತ ತನ್ನ ದಾರಿಯನ್ನು ಕಂಡುಕೊಂಡ, ಅಂದರೆ ನಡೆದ. ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್ ಆ್ಯಂಡ್ ಸರ್ಚಿಂಗ್ ಫಾರ್ ವೇ ಔಟ್, ದಾರಿಯನ್ನು ಹುಡುಕುತ್ತಾ ಟ್ರೈನ್ಗಳು ಬರ್ತಾ ಇದೆಯೋ ಕ್ರಾಸ್ ಮಾಡುವಾಗ ಅಂತ ನೋಡುತ್ತಾ ಮುಂದುವರೆದ. ಹಿ ಕ್ರಾಸ್ಡ್ ಥ್ರೂ ಸಮ್ ಶ್ರಾಬರಿ, ಕೆಲವೊಂದು ಪೊದೆಗಳು. ಶ್ರಾಬರಿ ಅಂದರೆ ಪೊದೆಗಳು, ಸಣ್ಣ ಗಿಡಗಳು, ಅವುಗಳನ್ನು ದಾಟುತ್ತಾ. ಆ್ಯಂಡ್ ಫಾಲೋಡ್ ದ ಡಿರೆಕ್ಷನ್ ಆಫ್ ಸೌಂಡ್ಸ್ ಅಂಟಿಲ್ ಹಿ ಫೌಂಡ್ ದ ರೋಡ್, ಶಬ್ದ ಕೇಳುವ ಕಡೆಗೆ ಚಲಿಸುತ್ತಾ ರಸ್ತೆ ಸಿಗುವವರೆಗೆ ಆ ರೀತಿ ನಡೆದ. ಮೈ ಸಿಸ್ಟರ್ ಇಸ್ ಇಂಜೋರ್ಡ್, ಈ ವಾಕ್ಯವನ್ನು ಗಮನಿಸಿ. ಮೈ ಸಿಸ್ಟರ್ ಇಸ್ ಇಂಜೋರ್ಡ್, ಹಿ ಇಂಪ್ಲೋರ್ಡ್, ಅವನು ಬೇಡಿಕೊಂಡ.
ನನ್ನ ಸಹೋದರಿ ಗಾಯಗೊಂಡಿದ್ದಾಳೆ, ನನ್ನ ತಂಗಿ ಗಾಯಗೊಂಡಿದ್ದಾಳೆ ಕೇಳಿಕೊಂಡ. ಮೋಟರಿಸ್ಟ್ರಲ್ಲಿ ಅಂದರೆ ವಾಹನ ಚಾಲಕರು ಮತ್ತು ಮಾಲಕರಲ್ಲಿ, ಮೋಟರಿಸ್ಟ್ ಅಂದರೆ ವಾಹನ ಚಾಲಕರು ಅಥವಾ ಮಾಲಕರು. ಹೂ ಡ್ರೋ ಬೈ, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ದ ಹಾಸ್ಪಿಟಲ್. ಈಗೇನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ನನಗೆ ಸಹಾಯ ಮಾಡಿ, ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ದ ಹಾಸ್ಪಿಟಲ್. ಬಟ್ ನೋ ಒನ್ ಸ್ಟಾಪ್ಡ್, ಯಾರಾದರೂ ನಿಲ್ಲಿಸಿದ್ರ? ನೋ ಬಡಿ ಸ್ಟಾಪ್ಡ್. ನೆಕ್ಸ್ಟ್ ಪ್ಯಾರಾಗ್ರಾಫ್ 8 ನೋಡಿ. That morning on December 10, 2010, a Friday, Roma Talreja arrived at the call center bright and early. ಆ ದಿನ ಯಾವುದು? ಡಿಸೆಂಬರ್ 10, 2010, ಅದು ಫ್ರೈಡೇ ಆಗಿತ್ತು. ರೋಮಾ ತಲ್ರೇಜಾ ತನ್ನ ಕಚೇರಿಗೆ, ಕಾಲ್ ಸೆಂಟರಿಗೆ ಬೆಳಗ್ಗೆ ಬಂದು ತಲುಪಿದ್ರು. ಆ ದಿನವು ಬ್ರೈಟ್ ಮತ್ತು ಅಂದರೆ ಒಂದು ಶುಭ್ರವಾದ ದಿನ ಅದಾಗಿತ್ತು. ಬೆಳಿಗ್ಗೆ ಬೇಗ ಆಕೆ ತಲುಪಿದ್ರು. ಅರ್ಲಿ ಬೇಗ, ಅಪೋಸಿಟ್ ವರ್ಡ್ ಲೇಟ್. ಶಿ ವಾಸ್ ನಾಟ್ ಲೇಟ್, ಶಿ ವಾಸ್ ಅರ್ಲಿ. ದ ಬಿ ಕಾಮ್ ಗ್ರ್ಯಾಜುಯೇಟ್ ಫ್ರಮ್ ಪುಣೆಯಿಂದ ಪದವಿಯನ್ನು ಪಡೆದಿದ್ದಳು. ಬಿ ಕಾಮ್ ಗ್ರ್ಯಾಜುಯೇಟ್ ಆಗಿಲ್ಲ, ಆಕೆಯ ಪದವಿ ಬಿ ಕಾಮ್, ಅಂದರೆ ಬಿ ಕಾಮ್ನಷ್ಟು ವಿದ್ಯಾಭ್ಯಾಸವನ್ನು ಆಕೆ ಮಾಡಿದ್ಲು. ಹ್ಯಾಡ್ ಬೀನ್ ವರ್ಕಿಂಗ್ ದೇರ್ ಫಾರ್ 2 years, 2 ವರ್ಷದಿಂದ ಆಕೆ ಅಲ್ಲಿ ಕೆಲಸ ಮಾಡ್ತಾಯಿದ್ಲು. ಲವಿಂಗ್ ಹರ್ ಜಾಬ್, ತನ್ನ ಕೆಲಸವನ್ನು ಇಷ್ಟಪಡ್ತಾಯಿದ್ಲು, ಪ್ರೀತಿಸ್ತಾ ಇದ್ಲು. ಟೇಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್, ಕೆಲಸ ಏನಾಗಿತ್ತು? ಕಸ್ಟಮರ್ಸ್ ಫೋನ್ ಮಾಡಿದ್ದನ್ನು, ಅಂದರೆ ಕಸ್ಟಮರ್ಸ್ ಏನಿದ್ದಾರೆ ಅವರು ಫೋನ್ ಮಾಡಿದಾಗ ಅದನ್ನು ಕನೆಕ್ಟ್ ಮಾಡುವಂಥದ್ದು ಆಕೆಯ ಕೆಲಸ ಆಗಿತ್ತು. ಕಾಲ್ ಸೆಂಟರ್ನಲ್ಲಿ ಕಾಲ್ ಮಾಡಿದಾಗ ಕನೆಕ್ಟ್ ಮಾಡೋದು. ಆ್ಯಂಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದೇರ್, ಮತ್ತು ಉಳಿದಂತೆ ಸ್ನೇಹಿತರ ಹೊಸ ಸ್ನೇಹವನ್ನು ಮಾಡುವುದು. ಕೆಲವೊಮ್ಮೆ ಹೊಸ ಪರಿಚಯ ಆಕೆಗೆ ಆಗ್ತಾಯಿತ್ತು. ಈ ಕೆಲಸನ ಆಕೆ ಮಾಡ್ತಾಯಿದ್ಲು. ಆಫ್ಟರ್ ವರ್ಕ್ ಶಿ ವೆಂಟ್ ಟು ದ ಕೆಫೆಟಿಯೋರಿಯಾ. ಆ ವರ್ಡ್ ನೋಡಿ, ಕೆಫೆಟಿಯೋರಿಯಾ ಅಂದರೆ ಕಾಫಿ ಶಾಪ್ ಅಥವಾ ಟೀ ಶಾಪ್ ಅಥವಾ ರೆಸ್ಟೋರೆಂಟ್ಗೆ ನಾವು ಕೆಫೆಟಿಯೋರಿಯಾ ಅಂತ ಹೇಳ್ತೀವಿ. ಪ್ರೊನೌನ್ಸ್ ಮಾಡಿ ಅದನ್ನು ಕರೆಕ್ಟಾಗಿ, ಕೆಫೆಟಿಯೋರಿಯಾ. ವೇರ್ ಶಿ ಆ್ಯಂಡ್ ಹರ್ ಫ್ರೆಂಡ್ಸ್ ಜೋಕ್ಡ್, ಲಾಫ್ಟ್ ಆ್ಯಂಡ್ ಮೇಡ್ ಪ್ಲ್ಯಾನ್ಸ್ ಫಾರ್ ದ ವೀಕೆಂಡ್. ವಾರದ ಕೊನೆಯಲ್ಲಿ ಬೇಕಾದ ಪ್ಲ್ಯಾನ್ಗಳನ್ನು ಅಲ್ಲಿ ಸ್ನೇಹಿತರ ಜೊತೆ ಕುಳಿತು ಮಾಡ್ತಾಯಿದ್ಲು. ಜೋಕ್ ಮಾಡೋದು, ನಗುವುದು ಇತ್ಯಾದಿ. ದೆನ್ ಹೆಡಿಂಗ್ ಹೋಮ್ ಅಲೋನ್ ಆಫ್ಟರ್ ಹರ್ ಶಿಫ್ಟ್. ಕೆಲಸ ಆದಮೇಲೆ ತನ್ನ ಶಿಫ್ಟ್ ಮುಗಿದ ನಂತರ ಒಬ್ಬಳೆ ಮನೆಗೆ ಹೋಗುವುದು. ಇದು ಆಕೆಯ ನಿತ್ಯದ ಕೆಲಸ. ಡೈಲಿ ವರ್ಕ್ ಆಫ್ ರೋಮಾ ವಾಸ್ ಟು ಗೋ ಹೋಮ್ ಆಫ್ಟರ್ ಡೂಯಿಂಗ್ ಆಲ್ ಹರ್ ಜಾಬ್. ರೋಮಾ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಪರ್ ವಿತ್ ಹರ್ ಪೇರೆಂಟ್ಸ್ ಆ್ಯಂಡ್ ಬ್ರದರ್. ಮನೆಗೆ ತಲುಪಿದ ನಂತರ ತನ್ನ ಪೋಷಕರೊಂದಿಗೆ, ಪೇರೆಂಟ್ಸ್ ಜೊತೆ ಮತ್ತು ಬ್ರದರ್ ಜೊತೆ ಆಕೆ ಸಂಜೆಯ ಊಟವನ್ನು ಮಾಡ್ತಾಯಿದ್ಲು. ಆ್ಯಂಡ್ ಎ ಲಾಂಗ್ ಫೋನ್ ಚಾಟ್ ವಿತ್ ಹರ್ ಫಿಯಾನ್ಸ್ ವಿಜಯ್. ಫಿಯಾನ್ಸ್ ಅಂದರೆ ಆಕೆಯ ಮದುವೆಯಾಗಲು ಎಂಗೇಜ್ಮೆಂಟ್ ಆದಂತಹ ವ್ಯಕ್ತಿ. ಆಕೆಯನ್ನು ಮದುವೆಯಾಗಲು ಎಂಗೇಜ್ಮೆಂಟ್ ಆದ ವ್ಯಕ್ತಿ. ಯಾವುದೇ ವ್ಯಕ್ತಿಯನ್ನು ಮದುವೆಯಾಗಲು ಎಂಗೇಜ್ಮೆಂಟ್ ಆದ ವ್ಯಕ್ತಿಯನ್ನು ಅವನನ್ನು ಫಿಯಾನ್ಸ್ ಅಂತ ಹೇಳ್ತಾರೆ. ಹರ್ ಫಿಯಾನ್ಸ್ ವಾಸ್ ವಿಜಯ್. ಶಿ ಯೂಸ್ ಟು ಹ್ಯಾವ್ ಎ ಲಾಂಗ್ ಫೋನ್ ಚಾಟ್ ವಿತ್ ಹಿಮ್. ಫೋನ್ನಲ್ಲಿ ತುಂಬ ಹೊತ್ತು ಮಾತಾಡ್ತಾ ಇದ್ಲು ವಿಜಯ್ ಜೊತೆ. ಇದು ಅವಳ ದೈನಂದಿನ ಕೆಲಸ. ಪ್ಯಾರಾಗ್ರಾಫ್ 9. ಬಾಲೇಶ್ವರ್ ಮಿಶ್ರಾ. ಈಗ ರೋಮಾ ತಲ್ರೇಜಾ ಬಗ್ಗೆ ನಾವು ತಿಳ್ಕೊಂಡಾಯಿತು. ಆಕೆ ಒಬ್ಬ ಬಿ ಕಾಮ್ ಗ್ರ್ಯಾಜುಯೇಟ್. ಪುಣೆಯಿಂದ ಆಕೆ ಪದವಿ ಪಡೆದಿದ್ಲು. ಮುಂಬೈಯಲ್ಲಿ ರಿಸೈಡ್ ಮಾಡ್ತಾಯಿದ್ಲು, ವಾಸವಾಗಿದ್ಲು. ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾಯಿದ್ಲು. 21 year old ಆಕೆ, 21 ವರ್ಷ ವಯಸ್ಸು. ಈಗ ಬಾಲೇಶ್ವರದ್ದು ಕಥೆ ಏನು ನೋಡಿ. ಬಾಲೇಶ್ವರ್ ಮಿಶ್ರಾ ಹ್ಯಾಸ್ ಎ ವೆರಿ ಡಿಫರೆಂಟ್ ಸ್ಟೋರಿ. ಈತನದ್ದು ಬೇರೆ ಕತೆ, ಡಿಫರೆಂಟ್ ಸ್ಟೋರಿ. ದ ಲ್ಯಾಂಕಿ ಯಂಗ್ಸ್ಟರ್, ಒಬ್ಬ ಸಪೂರ ಉದ್ದ ಇರುವಂತಹ ಯುವಕ, ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್, ಯುಪಿಯ ಮಿರ್ಜಾಪುರ್ನಲ್ಲಿ ಅವನ ನಿಜವಾದ ವಾಸ್ತವದಲ್ಲಿ ಅವನು ಅಲ್ಲಿ ಅವನು. ಈಸ್ ಆ್ಯನ್ ಅನ್ಎಂಪ್ಲಾಯ್ಡ್, ಅವನೊಬ್ಬ ನಿರುದ್ಯೋಗಿ. ಹೈಸ್ಕೂಲ್ ಡ್ರಾಪ್ ಔಟ್, ಹೈಸ್ಕೂಲ್ನಲ್ಲೇ ಅರ್ಧಕ್ಕೆ ವಿದ್ಯಾಭ್ಯಾಸವನ್ನು ನಿಲ್ಲಿಸಿದವನು. ಹೂ ಹ್ಯಾಡ್ ರೀಸೆಂಟ್ಲಿ ಕಮ್ ಟು ಮುಂಬೈಗೆ ಇತ್ತೀಚೆಗೆ ಅವನು ಬಂದಿದ್ದ. ಲಿವಿಂಗ್ ವಿತ್ ಹಿಸ್ 2 older brothers, ಹಿರಿಯ ಅಣ್ಣಂದಿರು ಇಲ್ಲಿದ್ದರು, ಅದರಿಂದ ಅವರೊಟ್ಟಿಗೆ ಇರುವುದಕ್ಕೆ ಬಂದಿದ್ದ. ಹಿಸ್ ಜಾಬ್ ಹಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್, ಅವನ ಕೆಲಸ ಹುಡುಕುವ ಕೆಲಸವೇ ಫಲದಾಯಕ ಆಗಿರಲಿಲ್ಲ, ನಿಷ್ಫಲವಾಗಿತ್ತು. ಅಂದರೆ ಅವನಿಗೆ ಕೆಲಸ ಸಿಕ್ಕಿರಲಿಲ್ಲ, ಅವನೊಬ್ಬ ಅನ್ಎಂಪ್ಲಾಯ್ಡ್. ಈಸ್ ಆ್ಯನ್ ಅನ್ಎಂಪ್ಲಾಯ್ಡ್ ಆ್ಯಂಡ್ ಸರ್ಚಿಂಗ್ ಫಾರ್ ಜಾಬ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್, ನಿಷ್ಫಲವಾಗಿತ್ತು, ಅಂದರೆ ಕೆಲಸ ಸಿಕ್ಕಿಲ್ಲ ಅವನಿಗೆ. ನಾವು ಹಿ ವಾಸ್ ಟ್ರೇಡಿಂಗ್ ವಾಟರ್, ಈಗ ಅವನು ನಿಂತ ನೀರು. ಟ್ರೇಡಿಂಗ್ ವಾಟರ್ ಅಂದರೆ ನೋ ಪ್ರೋಗ್ರೆಸ್, ನಿಂತ ನೀರು ಅಂತ ಕನ್ನಡದಲ್ಲಿ ಹೇಳ್ತೀವಿ, ಯಾವುದೇ ಬೆಳವಣಿಗೆ ಇಲ್ಲ. ಆ್ಯಂಡ್ ಹ್ಯಾಡ್ ರಿಸೈನ್ಡ್ ಹಿಮ್ಸೆಲ್ಫ್ ಟು ದ ಫ್ಯಾಕ್ಟ್ ದ್ಯಾಟ್ ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್, ಅವನಿಗೆ ಬೇರೆ ಯಾವುದೇ ಆಪ್ಷನ್ಸ್ ಇರಲಿಲ್ಲ, ಆಯ್ಕೆಗಳಿರಲಿಲ್ಲ. ಕೆಲಸವೂ ಇಲ್ಲ, ಆಯ್ಕೆಗಳಿರಲಿಲ್ಲ, ಆದ್ದರಿಂದ ಅವನು ಊರಿಗೆ ಹೊರಡುವುದಕ್ಕೆ ಸಿದ್ಧನಾಗಿದೆ. ಹ್ಯಾಡ್ ಸ್ಪೆಂಟ್ ಇಸ್ ಡೇ ವಿತ್ ಎ ಫ್ರೆಂಡ್, ಸ್ನೇಹಿತನೊಂದಿಗೆ ಆ ದಿನವನ್ನು ಕಳೆದಿದ್ದ. ಗ್ರ್ಯಾಬ್ಡ್ ಲಂಚ್ ಆ್ಯಂಡ್ ವಾಚ್ಡ್ ಎ ಮೂವಿ, ಆ ದಿನ ಸ್ನೇಹಿತನೊಂದಿಗೆ ಅವನ ಜೊತೆ ಊಟ ಮಾಡಿ ಒಂದು ಸಿನಿಮಾವನ್ನು ನೋಡಿದ್ದ. ಆ್ಯಸ್ ಬಾಲೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್ ಈ ಪಾಂಡರ್ಡ್ ಓವರ್ ಇಸ್ ಫ್ಯೂಚರ್. ಹಾಗೆ ಟ್ರೈನನ್ನು ಹತ್ತಿದ ನಂತರ, ಇಲ್ಲಿ ಬೋರ್ಡ್ ಅಂದರೆ ಟ್ರೈನನ್ನು ಹತ್ತುವುದು, ಬೋರ್ಡೆಡ್ ದ ಟ್ರೈನನ್ನು ಹತ್ತಿ ಹೊರಟಾಗ ತನ್ನ ಭವಿಷ್ಯದ ಬಗ್ಗೆ ಯೋಚಿಸ್ತಿದ್ದ. ಪಾಂಡರ್ಡ್ ಓವರ್ ಈಸ್ ಫ್ಯೂಚರ್ ಬಟ್ ಆಲ್ ಹಿ ಕುಡ್ ನೌ ಥಿಂಕ್ ಆಫ್ ವಾಸ್ ಸೇವಿಂಗ್ ಅ ಸ್ಟ್ರೇಂಜರ್ಸ್ ಲೈಫ್. ಈಗ ಅವನು ಏನೇ ಆದರೂ ಮಾಡುವುದಿದ್ರು ಬರೀ ಆ ಒಂದು ಅಪರಿಚಿತ ವ್ಯಕ್ತಿಯ ಬದುಕನ್ನು ಉಳಿಸುವುದು, ಇದು ಅವನ ಈಗ ಸದ್ಯದ ಗುರಿಯಾಗಿತ್ತು. ಜಿಂಜರ್ಲಿ, ನರ್ವಸ್, ಇಂಪ್ಲೋರ್, ರಿಕ್ವೆಸ್ಟ್. ನೋಡಿ, ನರ್ವಸ್, ಜಿಂಜರ್ಲಿ ಅಂದರೆ ಭಯಪಡೋದು, ಇಂಪ್ಲೋರ್ ಅಂದರೆ ಪ್ರಾರ್ಥಿಸು, ವಿನಂತಿಸು, ರಿಕ್ವೆಸ್ಟ್ ಮಾಡು. ಫಿಯಾನ್ಸ್, ಈಗ ಅಷ್ಟೇ ಹೇಳಿದೆ, ಫಿಯಾನ್ಸೆ, ಇದನ್ನು ಫಿಯಾನ್ಸೆ ಅಂತ ಓದ್ಬೋದು. ಫಿಯಾನ್ಸೆ, ಅ ಮ್ಯಾನ್ ದಟ್ ಎ ವುಮನ್ ಈಸ್ ಎಂಗೇಜ್ಡ್ ಟು. ಲ್ಯಾಂಕಿ, ಟಾಲ್ ಆ್ಯಂಡ್ ಥಿನ್, ಟ್ರೇಡಿಂಗ್ ವಾಟರ್, ಮೇಕಿಂಗ್ ನೋ ಪ್ರೋಗ್ರೆಸ್. ಈ ವರ್ಡ್ಸ್ನ ಮೀನಿಂಗ್ಸ್ ಈಗಾಗಲೇ ನಾನು ಹೇಳಿ ಆಯಿತು. ನೆಕ್ಸ್ಟ್ ಪ್ಯಾರಾಗ್ರಾಫ್ 10 ನೋಡಿ. Innumerable motorists drove by, some even slowing down to see the young man struggling to hold the blood-covered woman in his arms. ಬಹಳಷ್ಟು ಅಸಂಖ್ಯಾತ, ನೋಡಿ, ಇನ್ಯೂಮರಬಲ್ ಅಂದರೆ ಅಸಂಖ್ಯಾತ ಮೋಟರ್ ಡ್ರೈವರ್ಗಳು ನೋಡಿದ್ರು,
ಕೆಲವರು ಇವನು ಕಷ್ಟಪಡುವುದನ್ನು ನೋಡ್ತಾ ಇದ್ರು, ಆಕೆಯನ್ನು ಎತ್ಕೊಂಡು ಹೋಗುವಾಗ ರಕ್ತ ಸುರಿತಾ ಇದೆ, ಅದನ್ನು ನೋಡಿದ್ರು. ಜಸ್ಟ್ ವೆನ್ ಹಿ ಹ್ಯಾಡ್ ಬಿಗನ್ ಟು ಲೂಸ್ ಹೋಪ್, ಅವನಿಗೆ ಭರವಸೆಯೇ ಕಳೆದುಕೊಳ್ಳುವ ಸ್ಥಿತಿ, ಯಾವ ನಂಬಿಕೆ ಇಲ್ಲ, ನಾನು ಇದರಲ್ಲಿ ಯಶಸ್ವಿ ಆಗ್ತೀನೋ ಇಲ್ವೋ ಅಂತ ಅವನಿಗೆ ನಂಬಿಕೆ ಇಲ್ಲ. ಅಷ್ಟರಲ್ಲಿ ಟೆಂಪೋ ಟ್ರಕ್ ಪುಲ್ಡ್ ಓವರ್, ಒಂದು ಟೆಂಪೋ ಟ್ರಕ್ ಅಲ್ಲಿಂದ ಮೂವ್ ಆಗ್ತಾ ಇತ್ತು. ಇಟ್ಸ್ ಡ್ರೈವರ್, ಅದರ ಡ್ರೈವರ್ ಮಿಡಲ್ ಏಜ್ಡ್ ಮ್ಯಾನ್ ಹೂ ಸ್ಪೋಕ್ ಗುಜರಾತಿ, ಅದರ ಡ್ರೈವರ್ ಒಬ್ಬ ಮಧ್ಯವಯಸ್ಕ ಮಿಡಲ್ ಏಜ್ಡ್ ಮ್ಯಾನ್ ಹೂ ಸ್ಪೋಕ್ ಗುಜರಾತಿ, ಆತ ಗುಜರಾತಿಯನ್ನು ಮಾತನಾಡ್ತಿದ್ದ. ಸ್ಟೆಪ್ಡ್ ಔಟ್, ವಾಹನದಿಂದ ಇಳಿದ. ಸೊ ಇಷ್ಟರವರೆಗೆ ಅವನಿಗೆ ಭರವಸೆ ಇರಲಿಲ್ಲ, ಯಾರು ಸಹಾಯಕ್ಕೆ ಮುಂದೆ ಬರಲಿಲ್ಲ. ಆದರೆ ಕೊನೆಗೂ ಒಂದು ಟೆಂಪೋ ಟ್ರಕ್ನ ಡ್ರೈವರ್, ಆತ ಗುಜರಾತಿ ಮಾತಾಡ್ತಾ ಇದ್ದ, ಅವನು ವಾಹನದಿಂದ ಇಳಿದ.